ಜೋಯಿಡಾ ತಾಲೂಕಿನ ಕುಂಬಾರವಾಡದ ಕಾಟೇಲ್ ಗ್ರಾಮದಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ 8ನೇ ಸಂಜೀವನಿ ಬರ್ಡಿಂಗ್ ಟ್ರೇಲ್. ಜೋಯಿಡಾ ತಾಲೂಕಿನ ಸಂಜೀವನಿ ಸೇವಾ ಟ್ರಸ್ಟ್ ಹಾಗೂ ಕೈಗಾ ಬರ್ಡರ್ಸ್ ಸಂಸ್ಥೆಯ ಆಶ್ರಯದಡಿ ತಾಲೂಕಿನ ಕುಂಬಾರವಾಡದ ಕಾಟೇಲ್ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಸಂಜೀವನಿ ಬರ್ಡಿಂಗ್ ಟ್ರೇಲ್ ಪಕ್ಷಿ ವೀಕ್ಷಣೆ ಕಾರ್ಯಕ್ರಮವು ಸೋಮವಾರ ಸಂಜೆ 5:30 ಗಂಟೆ ಸುಮಾರಿಗೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಕಳೆದ 8 ವರ್ಷಗಳಿಂದ ಸತತವಾಗಿ ಸಂಜೀವನಿ ಟ್ರಸ್ಟ್ ವತಿಯಿಂದ ಪಕ್ಷಿ ವೀಕ್ಷಣೆ ಸಂಜೀವನಿ ಬರ್ಡಿಂಗ್ ಟ್ರೇಲ್ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ. ಜೋಯಿಡಾದ BGVS ಕಾಲೇಜ್, ಮೊರಾರ್ಜಿ ವಸತಿ ಶಾಲೆಗಳ ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಸೇರಿದಂತೆ ಸುಮಾರು 75 ಜನರು ಪಕ್ಷಿ ವೀಕ್ಷಣೆಯನ್ನು ಮಾಡಿದರು. ಸುಮಾರು 45 ಜಾತಿಯ ಪಕ್ಷಿಗಳನ್ನು ನೋಡುವ ಅವಕಾಶ ಎಲ್ಲರಿಗೂ ಸಿಕ್ಕಿತು. ವೈಶಿಷ್ಟ್ಯಪೂರ್ಣವಾದ ಈ ಕಾರ್ಯಕ್ರಮದಲ್ಲಿ ಪುಣೆಯ HY ದೇಸಾಯಿ ಕಾಲೇಜಿನ ಉಪನ್ಯಾಸಕರಾದ ಪ್ರಾಜಕ್ತ ಡಿಂಬಳೆ, ವಿದ್ಯಾರ್ಥಿಗಳಾದ ಅಭಿಷೇಕ್ ಮಾನೆ, ಓಂಕಾರ್ ಹರಳ, ಋತುಜಾ ಪಾಟೀಲ್, ಪ್ರತೀಕ್ಷಾ ಮಕಾನೆ, ಗೋವಾದ ಚೌಗುಲೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಸಂದೇಶ್ ಗವಾಸ್, ಹನುಮಾನ್ ಗವಾಸ್, ಪಕ್ಷಿ ಪ್ರೇಮಿಗಳಾದ ಪುಣೆಯ ಧನಂಜಯ್ ಮುಕೇಕರ್, ಧಾರವಾಡದ ಸಂತೋಷ್ ಇನಾಮದಾರ್ ಪಕ್ಷಿ ವೀಕ್ಷಣೆಯಲ್ಲಿ ಭಾಗವಹಿಸಿದ್ದರು. ಪಕ್ಷಿ ವೀಕ್ಷಣೆಯ ನಂತರ ವನಭೋಜನ ನಡೆಯಿತು. ಸೋಮವಾರ ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಸಂಜೀವನಿ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದ ಸುನಿಲ್ ದೇಸಾಯಿ, ವಿಜಯವಾಣಿ ಪತ್ರಿಕೆಯ ಸ್ಥಾನೀಯ ಸಂಪಾದಕರಾದ ಪ್ರಕಾಶ್ ಶೇಟ್, ಕೈಗಾ ಬರ್ಡರ್ಸ್ ತಂಡದ ದಿನೇಶ್ ಗಾಂವ್ಕರ್, ಮೊರಾರ್ಜಿ ವಸತಿ ಶಾಲೆಯ ಶಿಕ್ಷಕರಾದ ಬಸವರಾಜ್ ಅವರು ಭಾಗವಹಿಸಿ ಮಾತನಾಡುತ್ತಾ, ಸಮೃದ್ಧ ಪ್ರಕೃತಿ ಸೌಂದರ್ಯದ ತವರೂರಾಗಿರುವ ಜೋಯಿಡಾ ತಾಲೂಕಿನಲ್ಲಿ ವಿಶಿಷ್ಟ ರೀತಿಯ ಪಕ್ಷಿ ಪ್ರಭೇದಗಳು ಇದ್ದು ಅವುಗಳ ಬಗ್ಗೆ ಅರಿತುಕೊಳ್ಳುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಉಪಯುಕ್ತವಾಗಿದೆ ಎಂದರು. ಪಕ್ಷಿಗಳ ಬಗ್ಗೆ ಕಾಳಜಿಯನ್ನು ಮೂಡಿಸುವಲ್ಲಿ ಈ ಕಾರ್ಯಕ್ರಮ ಸ್ಫೂರ್ತಿದಾಯಕವಾಗಿದೆ ಎಂದರು. ರವಿ ರೇಡ್ಕರ್ ಅವರು ಮಾತನಾಡುತ್ತಾ, ಮಾನವನ ಜೀವನದಲ್ಲಿ ಪಕ್ಷಿಗಳ ಮಹತ್ವ, ಪಕ್ಷಿಗಳ ಸಂರಕ್ಷಣೆ ಎಷ್ಟು ಮುಖ್ಯ, ಪಕ್ಷಿ ವೀಕ್ಷಣೆಯಲ್ಲಿ ಹೇಗೆ ಕರಿಯರನ್ನು ಮಾಡಬಹುದು ಎಂಬುದನ್ನು ವಿದ್ಯಾರ್ಥಿಗಳಿಗೆ ಸೂಕ್ತ ಸಲಹೆ ನೀಡಿ, ಪಕ್ಷಿಗಳು ಅರಣ್ಯದ ಸೌಂದರ್ಯ ಮತ್ತು ರಕ್ಷಣೆಯ ಬಹುಮೂಲ್ಯ ಕೊಂಡಿಯಾಗಿದೆ ಎಂದರು. ವಿದ್ಯಾರ್ಥಿಗಳ ಪರವಾಗಿ ರಶ್ಮಿ ರೇಡ್ಕರ್, ಪ್ರಾಂಜಲ್ ರೇವಣ್ಕರ್, ಬಬಿತಾ ಕುಮ್ಗಾಳ್ಕರ್ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡರು. ಕಾಳಿ ಬ್ರಿಗೇಡ್ನ ಸಮೀರ್ ಮುಜಾವರ್, ರಾಜೇಂದ್ರ ವೇಟೆ, ಪ್ರಭಾಕರ್ ನಾಯ್ಕ್, ವ್ಯಾಪಾರಸ್ಥರ ಸಂಘದ ರಫೀಕ್ ಕಾಜಿ, ಕಾಳಿ ಪ್ರವಾಸೋದ್ಯಮ ಸಂಘದ ಅಧ್ಯಕ್ಷರಾದ ವಿನಯ್ ದೇಸಾಯಿ, ಕೈಗಾ ಬರ್ಡರ್ಸ್ ತಂಡದ ಹರೀಶ್ ಕೆ, ಪ್ರಶಾಂತ್, ಸಂಪತ್, ಅರಣ್ಯ ಇಲಾಖೆಯ ಹನುಮಂತ್, ಸಂಜೀವನಿ ಸಂಸ್ಥೆಯ ಸಿಬ್ಬಂದಿಗಳಾದ ಜಯಂತ್ ಗೌಡ, ಡಾ ಗಣೇಶ್, ಶ್ರೀಪಾದ್, ನಾಗವೇಣಿ ಮೊದಲಾದವರು ಉಪಸ್ಥಿತರಿದ್ದರು. ಆದಿತ್ಯ ರೇಡ್ಕರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. So this year we planned to make it quite different by choosing a different location. Okay, so by choosing a different location to explore some new birds. Okay, so this is a 8th edition and we are very thankful to Kaiga Birders for their continuous contribution throughout the years. So I would like to welcome the team of Kaiga Birders, Mr. Dinesh sir, Harish sir, Sampat sir and Prashant sir. A big round of applause for the Kaiga Birders.